ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಗುರು ಬದಲಾವಣೆ ಯಾವ ರೀತಿಯಾದ ಶುಭ ಬದಲಾವಣೆ ತರುತ್ತೆ ಅಂತ ನೋಡೋಣ ಬನ್ನಿ. ಕಳೆದ 2 ವರ್ಷಗಳಿಂದ ಮಿಥುನ ರಾಶಿಯವರು ಒಂದಲ್ಲ ಒಂದು ಸಮಸ್ಯೆನ ಎದುರಿಸ್ತಾನೇ ಬಂದಿರ್ತೀರ. ಹೇಗಪ್ಪ ಅಂತಂದ್ರೆ, ನಿಮ್ಗೆ 12ನೇ ಮನೇಲಿ ವೃಷಭ ರಾಶಿಗೆ ಗುರುಗ್ರಹ ಬಂದಾಗಿಂದನೂ 10ನೇ ಮನೆ ಅಧಿಪತಿನೂ 7ನೇ ಮನೆ ಅಧಿಪತಿನೂ ಗುರುಗ್ರಹನೇ ಆಗಿ 12ನೇ ಮನೆಯಲ್ಲಿ ಕುತ್ಕೊಂಡಾಗಿದ್ದನು ಹಣಕಾಸಿನಲ್ಲಿ ಕಷ್ಟ, ವೃತ್ತಿಯಲ್ಲಿ ತುಂಬಾ ಪ್ರಾಬ್ಲಮ್, ಮತ್ತೆ ಏನು ನಿಮ್ಮ ಗಂಡ ಹೆಂಡತಿ ಇರ್ತೀರಾ ಅವ್ರಗಳ ಮಧ್ಯೆ ತುಂಬಾ ಭಿನ್ನಾಭಿಪ್ರಾಯಗಳು ಒಂದಲ್ಲ ಒಂದು ನಿಮ್ಗೆ ನಡೀತಾನೆ ಇರುತ್ತೆ. ಮಿಥುನ ರಾಶಿಯವರಿಗೆ ಹೆಂಗ್ ಆಗ್ಬಿಟ್ಟಿರುತ್ತೆ ಅಂದ್ರೆ, 2 ವರ್ಷದಿಂದ ನಿಜ ನಾವ್ ಯಾಕಿದೀವಿ ಅನ್ನೋ ಅಂತ ಪರಿಸ್ಥಿತಿ ಕೂಡ ಬಂದ್ಬಿಟ್ಟಿರ್ತೀರಾ ಮಿಥುನ ರಾಶಿಯವರು. ಅದೇ ಈಗ ಜೂನ್ 2ನೇ ತಾರೀಕು ನಂತರ ಯಾವಾಗ ಗುರುಗ್ರಹ ಬಂದು ಕಟಕ ರಾಶಿ ತನ್ನ ಉಚ್ಚ ರಾಶಿಗೆ ಬರ್ತಾ ಇದ್ದಾನೋ, ನಿಮ್ಗೆಲ್ಲ ಒಂದ್ ಕಡೆಯಿಂದ ಏನ್ ಇಷ್ಟು ದಿನ ಕಣ್ಣೀರ್ ಹಾಕಿರ್ತೀರ, ಏನ್ ಇಷ್ಟು ದಿನ ನೋವು, ಅವಮಾನ, ಸಂಕಟ ಏನ್ ಅನುಭವಿಸಿರ್ತೀರ ಅದೆಲ್ಲದಕ್ಕೂ ನಿಮ್ಗೆ ಇವಾಗ ತೆರೆ ಎಳಿ ಅಂತ ಟೈಮ್ ಬಂದಿದೆ ಅಂತಾನೆ ಹೇಳ್ಬೋದು. ಮಿಥುನ ರಾಶಿಯವ್ರಿಗಂತೂ ತುಂಬಾ ಅವಮಾನಗಳಾಗಿರುತ್ತೆ, ಅಪಮಾನಗಳು, ಮತ್ ನಿಮ್ ಮೇಲೆ ಇಲ್ದಿರ ಸಲ್ದಿರ ಅಂತದೆಲ್ಲ ಕೆಟ್ಟ ಅಭಿಪ್ರಾಯ ಬರುವಂತದ್ದು, ಹಣಕಾಸಿನಲ್ಲಿ ತೊಂದ್ರೆ, ಫ್ಯಾಮಿಲಿ ಕುಟುಂಬದಲ್ಲಿ ನಿಮ್ಗೊಂಥರ ಏನಂದ್ರೆ ಅಲ್ಲೂ ನಿಮ್ ಯಾವ್ದೇ ಒಂದು ಕೆಲ್ಸ ಒಂದ್ ಕಾರ್ಯ ಯಾವ್ದಕ್ಕೂ ಹೋಗ್ತಾ ಇರಲ್ಲ. ತುಂಬಾ ಕಷ್ಟ ಅಂದ್ರೆ ತುಂಬಾ ಕಷ್ಟ ನೋಡಿರೋದು ಮಿಥುನ ರಾಶಿಯವ್ರು, ತುಂಬಾ ಕಷ್ಟ ನೋಡಿರ್ತೀರ. ಅದಕ್ಕಿದು ಒಳ್ಳೆ ಸಮಯ. ಇವಾಗ ನಿಮ್ಗೆ ಏನ್ ಇಷ್ಟು ದಿನ ಅವಮಾನ ಆಗಿತ್ತು, ಏನ್ ಇಷ್ಟು ದಿನ ನೀವು ಕೆಲ್ಸದಲ್ಲಿ ಅವಮಾನ, ಒಂದು ಫ್ಯಾಮಿಲಿಯಲ್ಲಿ ಅವಮಾನ, ಎಲ್ಲದಕ್ಕೂ ಇದು ಒಳ್ಳೆ ಟೈಮ್ ಬಂದಿದೆ ಅಂತಾನೆ ಹೇಳ್ಬೋದು. ಯಾರ್ ನಿಮ್ನ ದೂರ ತಳ್ಳಿರ್ತಾರೋ ಅವರೇ ನಿಮ್ಮನ್ನ ಹತ್ರ ಕರೆಯಂತ ಟೈಮ್ ಬಂದಿದೆ. ಏನ್ ಹಣಕಾಸಿನಲ್ಲಿ ನಿಮ್ಗೆ ಮುಗ್ಗಟ್ಟಾಗಿತ್ತು, ಏನ್ ನಿಮ್ಗೆ ಫೈನಾನ್ಷಿಯಲಿ ತುಂಬಾ ಇದಾಗಿತ್ತು ಅದೆಲ್ಲದಕ್ಕೂ ಇವಾಗ ಅನ್ಎಕ್ಸ್ಪೆಕ್ಟೆಡ್ ನಿಮ್ಗೆ ಹಣ ಬರೋಂಥದ್ದು. ಎಲ್ಲೋ ಒಂದ್ ಕಡೆ ಕೊಟ್ಟಿ ಸಿಗಾಕೊಂಡ್ಬಿಟ್ಟಿರ್ತೀರ, ಅವ್ರು ಕೊಟ್ಟಿರಲ್ಲ, ಇವತ್ತು ನಾಳೆ ಇವತ್ತು ನಾಳೆ ಅಂತಾನೆ ಸತಾಯಿಸ್ತಾ ಇರ್ತಾರೆ. ಅದು ಕೂಡ ನಿಮ್ಗೆ ಇವಾಗ ಈ ಟೈಮಲ್ಲಿ ಏನಾಗಪ್ಪ ಆಗುತ್ತೆ ಅಂದ್ರೆ, ಗುರುಗ್ರಹ ಬಂದು ಉಚ್ಚ ರಾಶಿಯಲ್ಲಿ ಉಚ್ಚ ಕ್ಷೇತ್ರದಲ್ಲಿ ಕೂತ್ಕೊಂಡಾಗ ನೀವು ಕೇಳದೆ ಇದ್ರುನು ಅವ್ರಾಗ ಅವರೇ ತಂದು ಕೊಡ್ತಾರೆ. ನಿಮ್ಗೆ ಹಣ ಬರೋಂಥದ್ದು ಇರ್ಬೋದು, ನಿಮ್ಮ ಏನು ದಾಂಪತ್ಯ ಜೀವನದಲ್ಲಿ ಕಲಹ ಮತ್ತೆ ನಿಮ್ಗೆ ಏನ್ ಇದಿರುತ್ತೋ ಅದು ಕೂಡ ಸರಿ ಹೋಗುತ್ತೆ. ಭಿನ್ನಾಭಿಪ್ರಾಯಗಳು ಮತ್ತೆ ವೃತ್ತಿಯಲ್ಲಿ ಇನ್ಕ್ರಿಮೆಂಟ್ ಆಗಿರಲ್ಲ ಅಂತ ನೀವು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರ್ತಾರೆ, ಇನ್ಕ್ರಿಮೆಂಟ್ ಕೂಡ ಆಗತ್ತೆ. ಅದ್ರಲ್ಲೂ ನಿಮ್ಗೆ 6ನೇ ಮನೆನ ಗುರುಗ್ರಹ ನೋಡೋದ್ರಿಂದ ಕೆಲ್ಸ ಯಾರು ಬದಲಾವಣೆ ಮಾಡ್ಬೇಕು ಅಂತಿರ್ತೀರ, ಕೆಲ್ಸದಲ್ಲಿ ಕೂಡ ಈ ಕೆಲ್ಸನ ಬಿಟ್ಟು ಇನ್ನೊಂದು ಒಳ್ಳೆ ಉತ್ತಮವಾದ ಕೆಲ್ಸ ಕೂಡ ಸೇರ್ಕೊಳ್ಳೋ ಅಂತದ್ದು ಸಮಯ ಇವಾಗ ಬಂದಿದೆ. ಅಥವಾ ಇರೋ ಕೆಲ್ಸದಲ್ಲೇ ನಿಮ್ಗೆ ಎಕ್ಸ್ಟ್ರಾ ಇನ್ಕ್ರಿಮೆಂಟ್ ಆಗುವಂಥದ್ದು. ಯಾಕೆಂದ್ರೆ 10ನೇ ಮನೆನ ನೋಡ್ತಾ ಇದ್ದಾನೆ ಗುರು, ನಿಮ್ಮ 10ನೇ ಮನೆಯನ್ನ ನೋಡ್ತಾ ಇದ್ದೇನೆ, ಈ ಕಡೆ 6ನೇ ಮನೆನೂ ನೋಡ್ತಾ ಇದ್ದೇನೆ, ಮತ್ತೆ 8ನೇ ಮನೆನೂ ನೋಡ್ತಾ ಇದ್ದೇನೆ. ನಿಮ್ಗೆ ಹೆಲ್ತ್ ಅಲ್ಲಿ ಏನ್ ಸಣ್ಣ ಪುಟ್ಟ ಇನ್ಸ್ಪೆಕ್ಷನ್ಗಳು, ಸಣ್ಣ ಪುಟ್ಟ ಏನಾದ್ರು ಕಾಯಿಲೆಗಳು ಇದಂತದಿದ್ದಾಗ ಅದು 8ನೇ ಮನೆಯನ್ನ ನೋಡಿದಾಗ ನಿಮ್ಮ ಏನ್ ಆರೋಗ್ಯದಲ್ಲಿ ಚೇತರಿಕೆನ ಕಾಣ್ತೀರಾ. ಮತ್ತೆ ನಿಮ್ ವೃತ್ತಿಯಲ್ಲಿ ಏನ್ ಭಿನ್ನಾಭಿಪ್ರಾಯಗಳು, ಏನ್ ವೃತ್ತಿಯಲ್ಲಿ ನನಗ್ ಮಾಡಕ್ ಆಗಲ್ಲ ಬಿಟ್ಬಿಡ್ಲ ಈ ಕೆಲ್ಸ ಅಂತಿದ್ರಲ್ಲ, ಈ ಸಮಯ ನಿಮ್ಗೆ ಸರಿ ಹೋಗುತ್ತೆ. ಮತ್ತೆ ಕೆಲ್ಸದಲ್ಲಿ ಇನ್ಕ್ರಿಮೆಂಟ್ ಬಡ್ತಿ ಸಿಗುತ್ತೆ ನಿಮ್ಗೆ ಮಿಥುನ ರಾಶಿಯವರಿಗೆ. ಕುಟುಂಬದಲ್ಲಿ ನಿಮ್ಗೆ ಇವಾಗ ಶುಭ ಕಾರ್ಯಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತೀರಾ. ಇವಾಗ ಎಲ್ಲಾದ್ರೂ ನಾವು ತುಂಬಾ ದಿವಸದಿಂದ ಅನ್ಕೊಂಡಿದೀವಿ ಎಲ್ಲೋ ಒಂದ್ ಕ್ಷೇತ್ರಕ್ಕೆ ಹೋಗ್ಬೇಕು ಅನ್ಕೊಂಡಿರ್ತೀರಲ್ಲ, ಅದು ಈ ಸಮಯ ನಿಮ್ಗೆ ಕೂಡಿ ಬರುತ್ತೆ. ಒಂದ್ ಒಳ್ಳೆ ಕ್ಷೇತ್ರ ಭೇಟಿ ಮಾಡ್ತೀರಾ ನೀವು. ಇನ್ನು ಯಾರೆಲ್ಲ ಏನ್ ಮನೆ ಕಟ್ಬೇಕು, ಏನ್ ಬದಲಾವಣೆ ಮಾಡ್ಬೇಕು ಅಂತಿರ್ತೀರ ಅದನ್ನ ಮಾಡ್ತೀರಾ. ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಇವಾಗ ಮಾಯ ಆಗುತ್ತೆ ನಿಮ್ಗೆ. ಕುಟುಂಬದವರೇ ಅವರೇ ನಿಮ್ ಹತ್ರ ಬರ್ತಾರೆ, ಅವರೇ ನಿಮ್ನ ಮಾತಾಡ್ಸ್ಕೊಂಡ್ ಬರ್ತಾರೆ. ಎಲ್ಲದಕ್ಕೂ ಇವಾಗ ನಿಮ್ಗೆ ಹೆಂಗೆ ಅಂದ್ರೆ ಶುಭ ಎಲ್ಲ ಪ್ರತಿ ಒಂದು ಕೂಡ ನಿಮ್ಗೆ ಮಿಥುನ ರಾಶಿಯವರಿಗೆ ಪ್ರತಿ ಒಂದು ಸಿಹಿ ಸುದ್ದಿನ ಕೇಳ್ತಾ ಬರ್ತೀರಾ. ಕುಟುಂಬದವರಿಂದ ಇರ್ಬೋದು, ಹೊರಗಡೆಯಿಂದ ಇರ್ಬೋದು, ಕೆಲ್ಸದಲ್ಲಿ ಇರ್ಬೋದು, ಎಲ್ಲಾ ಕಡೆಯಿಂದ ನಿಮ್ಗೆ ಒಂಥರ ಹೆಂಗೆ ಅಂದ್ರೆ ಹಬ್ಬದ ವಾತಾವರಣ ಅಂತಾನೆ ಹೇಳ್ಬೋದು ಮಿಥುನ ರಾಶಿಯವರಿಗೆ. ಅದ್ರಲ್ಲಿ ಎಲ್ಲಾರು ಕುಟುಂಬದಲ್ಲಿ ಒಟ್ಟಿಗೆ ಸೇರೋ ಅಂತದ್ದು ಇರುತ್ತೆ. ಒಂದು ಹಬ್ಬ ಮಾಡೋ ಅಂತದ್ದು, ಒಂದೇನೋ ಫಂಕ್ಷನ್ ಮಾಡೋ ಅಂತದ್ದು, ಮನೇಲಿ ಯಾವ್ದಾದ್ರು ಒಂದು ಶುಭ ಕಾರ್ಯಗಳು ನಿಮ್ಗೆ ಮಿಥುನ ರಾಶಿಯವರಿಗೆ ನಡೆಯುತ್ತೆ ಅಂತಾನೆ ಹೇಳ್ಬೋದು. ಮಿಥುನ ರಾಶಿಯವರಿಗೆ ಒಂದಲ್ಲ ಒಂದು ರೀತಿಯಾದ ನಿಮ್ಗೆ ಹೆಲ್ಪ್ ಕೂಡ ಸಿಗುತ್ತೆ ನಿಮ್ಗೆ. ಕುಟುಂಬದವರಿಂದ ಇರ್ಬೋದು, ಏನೋ ಒಂದ್ ಬೇಕು ಅನ್ಕೊಂಡಿರ್ತೀರಾ, ಅಥವಾ ಏನೋ ಒಂದು ಹೆಂಗಪ್ಪ ಕೇಳೋದು ಅಂತಿದ್ರೆ ಈ ಟೈಮಲ್ಲಿ ನೀವು ಹೋಗಿ ಕೇಳಿ ಅವ್ರನ್ನ. ನಿಮ್ಗೊಂದು ಸಹಾಯ ಹಸ್ತ ಸಿಗುತ್ತೆ, ನಿಮ್ಗೊಂದ್ ಹೆಲ್ಪ್ ಸಿಗುತ್ತೆ. ಕೆಲ್ಸದಲ್ಲಿ ನೀವೇನಾದ್ರೂ ಇನ್ಕ್ರಿಮೆಂಟ್ ಮಾಡಿಲ್ಲ ಅಂದ್ರೆ ನೀವೇ ಕೂಡ ಕೇಳ್ಬೋದು, ತೆಗಿತಾರ ಅನ್ನೋ ಭಯ ಅಂತದ್ದು ಏನು ಇರೋದಿಲ್ಲ. ಮಿಥುನ ರಾಶಿಯವರಿಗೆ ಒಂದಾದ್ಮೇಲೆ ಒಂದು ಒಳ್ಳೇದು ಬರ್ತಾ ಇರುತ್ತೆ. ಇನ್ನ ನೀವ್ ಏನಪ್ಪಾ ಪರಿಹಾರ ಮಾಡ್ಕೋಬೇಕು ಮಿಥುನ ರಾಶಿಯವರು ಅಂತಂದ್ರೆ, ನೀವ್ ಆದಷ್ಟು ಕೇತು ಗ್ರಹನ ಆರಾಧನೆ ಮಾಡಿ. ಯಾಕೆಂದ್ರೆ 3ನೇ ಮನೆಯಲ್ಲಿ ಕೇತು ಗ್ರಹ ಇರೋದ್ರಿಂದ ನೀವ್ ಆದಷ್ಟು
ಕೇತು ಗ್ರಹಣ ಅಂದ್ರೆ ಗಣೇಶನ್ನ ಪ್ರತಿನಿತ್ಯ ಆರಾಧನೆ ಮಾಡ್ತಾ ಬನ್ನಿ. ಅದ್ರಲ್ಲೂ ಮನೆಯಲ್ಲಿ ಆದಷ್ಟು ಯಥೇಚ್ಛವಾಗಿ ಅರ್ಶನನ ಮನೆಯಲ್ಲಿ ಯೂಸ್ ಮಾಡ್ತಾ ಬನ್ನಿ. ನೀವು ಬಂದವರಿಗೆ ಯಾರಿಗಾದ್ರೂ ಅರ್ಶನನ ಕೊಡ್ತಾ ಬನ್ನಿ. ಇನ್ನು ಗುರುಗ್ರಹದ ಶುಭ ಸುದ್ದಿಗಳನ್ನ ತುಂಬಾ ಯಥೇಚ್ಛವಾಗಿ ಕೇಳ್ತೀರಾ. ಇದಿಷ್ಟು ಬಂದು ಮಿಥುನ ರಾಶಿಯವರ ಗುರು ಬದಲಾವಣೆಯ ಫಲಗಳು.